ನಾನು ನಿಮ್ಮ ಅಡ್ವೊಕೇಟ್ ಸುಂದರ್. ಈಗ ಏನಾಗಿದೆ ಅಂದರೆ, ಒಂದು ಆಫೀಸ್ ಪ್ಲೇಸ್, ಈಗ ನಾನು ಸುಮಾರು ವರ್ಷ ಮಾತಾಡೋರಿಗೆ, ಕ್ಲೈಂಟ್ ಆಗಲಿ ಯಾರಾಗಲಿ ಹೊಸೊಬ್ರು ಕೇಸ್ ಹಾಕಿ ಬರಲಿ, ನಾನು ಆ್ಯಕ್ಚುಲಿ ಆಫೀಸ್ ನನಗೆ ನಾನು ಸಪ್ರೇಟ್ ಹಾಕಿಲ್ಲ. ಯಾಕೆಂದರೆ ಆಫೀಸ್ ಹಾಕಿದ್ರೆ ಅದಕ್ಕೆ ಬಾಡಿಗೆ, ಅಲ್ಲಿರೋ ಮೇಂಟೆನೆನ್ಸ್, ಅಲ್ಲಿರೋ ಎಕ್ಸ್ಪೆನ್ಸಸ್ ಎಲ್ಲ ಯಾರಂದರೆ ಕ್ಲೈಂಟ್ ಮೇಲೆ ತಲೆ ಮೇಲೆ ಹಾಕಬೇಕು. ಅದರಿಂದ ಆಗ್ತಾಯಿಲ್ಲ. ನಮ್ಮ ಅಪ್ಪ ಗೌರ್ಮೆಂಟಲ್ಲಿದ್ದರು, ಅವಾಗ ತೀರೋಗಿದ್ರು. ಅವರು ರಿಟೈರ್ಮೆಂಟ್ ಅಮೌಂಟಲ್ಲಿ ಈಗ ಒಂದು ಜಾಗ ಅಂದರೆ ಪರ್ಮನೆಂಟ್ ಆಗಿ ತೊಗೊಂಡಿದ್ದೀನಿ. ಕಂಟೈನರ್ ಬಾಕ್ಸು, ಕಂಟೈನರ್ ಆಫೀಸು ತುಂಬ ಒಳ್ಳೆಯದಾಗಿದೆ. ಅಡ್ವಾನ್ಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ನಮ್ಮದೇ ಸ್ವಂತ. ಯಾರ ಹತ್ರ ಜಾಗ ಗೆಲ್ಬಿಟ್ಟು ಹಾಕೊಳ್ಳಿ. ಹೊಸೊಬ್ರುಗಳು ಅಡ್ವೊಕೇಟ್ಗಳಿದ್ರೆ ಭಾರಿ ಇಷ್ಟ. ಅಂದರೆ ಸ್ಪೇಸ್, ತುಂಬ ಸ್ಪೇಸ್ ಇದೆ, ಅಂದರೆ ತುಂಬ ಖುಷಿ ಆಗುತ್ತೆ. ನಿಮಗೆ ಡೆವಲಪ್ಮೆಂಟಿಗೆ ಒಂದು ಪ್ರೊಸೀಜರ್ ಅದು. ನೀವೇ ಯಾವಾಗ ಅಂದರೆ ಜೂನಿಯರ್ಗಳಿದ್ರೆ ಅಪ್ ಟು 25-35 ಗಂಟೆ ಕೊಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಮೇಲೆ. ಅಣ್ಣ ಎಷ್ಟು ವರ್ಷ ನೀವು ಕೆಲಸ ಮಾಡ್ತೀರಾ? ಯಾವಾಗ ಕಲಿತೀರ ಅಂದರೆ ಒಬ್ರಿಗೆ ಹೇಳ್ಕೊಟ್ಟ ಮೇಲೆ ಅವ್ರಿಗೆ ಹೇಳ್ಕೊಡ್ಬೋದು ಅಷ್ಟೇ. ಬಟ್ಟು ಪ್ರತಿ ಹಿಯರಿಂಗು ನಿಮಗೆ ಒಂದು ಕೇಸ್ ಮೇಲೆ ಬರಬೇಕಂತ ಹೇಳಿದ್ರೆ ಇದು ಪೂರ್ತಿ ಹೊಸಬ್ರು ಲಾಯರ್ಗಳಿಗೆ, ಅಂದರೆ ಹೊಸೊಬ್ರು ಅಡ್ವೊಕೇಟ್ ಆಗಿ ಬಂದಿರೋರಿಗೆ ಅಂತ ಹೇಳ್ತಾ ಇರೋದು. ಈ ವಿಡಿಯೋ ಕರೆಕ್ಟ್ ಕ್ಲೀನ್ ನೋಡಿ, ಫುಲ್ ನೋಡಿ. ಏನಂತ ಹೇಳಿದ್ರೆ, ನಿಮ್ಮ ಪರವಾಗಿ ನಾನು ಕಲ್ತ್ಕೊಂಡಿದ್ದೆ ಅವಾಗ ಯಾರ ಹತ್ರ ಜೂನಿಯರ್ ಹೋಗಿಲ್ಲ. ಅವಾಗ ಆಲ್ಮೋಸ್ಟ್ 8 years ಆಗಿದೆ, ಯಾರ ಹತ್ರ ಜೂನಿಯರ್ ಹೋಗಿಲ್ಲ. ಏನಂತ ಹೇಳಿದ್ರೆ, ಯಾರಾದ್ರೂ ಟ್ರಾನ್ಸ್ ಮಾಡ್ತಾ ಇರೋವಾಗ ನೋಡೋದು, ಹಿಂಗೆ ನೋಡಿ ನೋಡಿದ್ರು ನಮಗೆ ಅಷ್ಟೊಂದು ಅಭ್ಯಾಸ ಆಗಲ್ಲ. ಏನಾಗಿದೆ ಅಂದರೆ, ಅವರು ಒಬ್ಬರ ಕ್ಲೈಂಟ್ ಬಂದಮೇಲೆ ಅವ್ರು ಕೇಳ್ಬಿಡೋದು, ಸರ್ ಫೀಸೇ ಕೊಡ್ಬೇಡಿ ಅಂತ ಹೊಸಬ್ರಿಗೆ ಹೇಳ್ತಾ ಇರೋದು. ಫೀಸೇ ಕೊಡ್ಬೇಡಿ ಸರ್, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಕೊಡಿ ಅಂತ ಹೇಳಿ ನಾನು ಮಾಡ್ತಾ ಇರೋವಾಗ ಅಕ್ಯೂಸ್ಡ್ಗಳಿಗೆ ನಾನು ಕೈಯಿಂದ ಖರ್ಚು ಮಾಡಿಬಿಟ್ಟು ಶ್ಯೂರಿಟಿ ಕೊಟ್ಬಿಟ್ಟು, ಕ್ಯಾಶ್ ಶ್ಯೂರಿಟಿ ಹೇಳ್ತಾ ಇದ್ದೀನಿ, ಕ್ಯಾಶ್ ಶ್ಯೂರಿಟಿ ಕಟ್ಬಿಟ್ಟು ಕೋರ್ಟ್ಗೆ ಬೇಲ್ ಎತ್ಬಿಟ್ಟು, ಅವ್ರಿಗೆ ಬೇಲ್ ಕೊಟ್ಬಿಟ್ಟು, ಕ್ರಿಮಿನಲ್ ಕೇಸ್ ಆಗಿದ್ರೆ ಬೇಲ್ ಕೊಟ್ಬಿಟ್ಟು, ಚೆಕ್ ಕೇಸ್ ಆದರೆ ಕ್ಯಾಶ್ ಶ್ಯೂರಿಟಿ ಕಟ್ಬಿಟ್ಟು ನಾನೇ ಅವ್ರು ಖರ್ಚು ಮಾಡಿ ಅವ್ರ ಹತ್ರ ಫೀಸೇ ತೊಗೊಳಿದ್ರೆ ಕಲ್ತ್ಕೊಂಡಿದ್ದೀನಿ. ಕಲ್ತ್ಕೊಳ್ಳೋದು ಅನ್ಕೊಬೇಕಂದ್ರೆ ಎಷ್ಟೋ ಇದೈತೆ. ನನಗೀಗ ಹೆಂಡತಿ ಮಕ್ಕಳಿದ್ದಾರೆ, ದಯವಿಟ್ಟು ಯಾರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಅಂದರೆ ಒಂದೇ ರಾತ್ರಿಯಲ್ಲಿ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ನೀವು ಅದು ಕೇಸ್ ಹೆಂಗೆ ಹಿಂಗೆ ನಡೆಸೋದು, ಏನು ನಡೆಸೋದು ನೋಡ್ಕೊಳ್ಳಿ. ಸುಮಾರು ಅಡ್ವೊಕೇಟ್ಗಳು ಹಿಯರಿಂಗ್ ತೊಗೊಳ್ಳಿ, ಏನಿಲ್ಲ, ಒಂದೇ ಒಂದು 370 ಅಪ್ಲಿಕೇಶನ್. ಇದು ಮಾತ್ರ ಎಲ್ಲ ಅಡ್ವೊಕೇಟ್ಗಳಿಗೂ ಸುಮಾರು ಅಡ್ವೊಕೇಟ್ ಹೇಳ್ಕೊಡ್ತಾರೆ. 370 ಎಲ್ಲ ಅಡ್ವೊಕೇಟ್ಗಳಿಗೆ ಗೊತ್ತು. 370 ಏನಂದರೆ ಆಪ್ಷನ್ ಅದು. ಯಾಕಂದರೆ ಅವ್ರ ಕೇಸ್ ನೋಡೋದ್ರಿಂದ ಅವರು ಅಭ್ಯಾಸ ಆಗಿರೋದು ಆಪ್ಷನ್ ಪ್ರಿಷನ್ ಆಗಿ ಹಿಯರಿಂಗ್ ಡೇಟ್ ತೊಗೋಬೇಕಷ್ಟೇ. ಕೇಸ್ ನಡೆಸೋದು ಜಾಸ್ತಿ ಜನಕ್ಕೆ ಬರಲ್ಲ, ಸುಮಾರು ಜನಕ್ಕೆ ಬರೋದಿಲ್ಲ. ಏನಂದ್ರೆ ಹೇಳಿದ್ರೆ ಒಂದೇ ಒಂದು ಹಿಯರಿಂಗ್ ಡೇಟ್, ಹಿಯರಿಂಗ್ ಫೀಸು 1,000 ರೂಪಾಯಿ ಇಲ್ಲ 500 ರೂಪಾಯಿ ಬೇಕೇ ಬೇಕು. ದಯವಿಟ್ಟು ಹೇಳ್ತಾನೆ, ಅದು ಕಳೆಯೋ ರೀತಿ ಇಲ್ಲ. ದಯವಿಟ್ಟು ಯಾಕೆ ಹಿಯರಿಂಗ್ ಅಂತ ಹೇಳಿದ್ರೆ, ಈಗ 5 ಕೋರ್ಟ್ ಇದೆ ಬ್ಯಾಂಗ್ಳೂರಲ್ಲಿ. ಈಗ ಸುಮಾರು ಬೇರೆ ಸ್ಟೇಟ್ಗಳಲ್ಲಿರುತ್ತೆ, ಬೇರೆ ಸಿಟಿಯಲ್ಲಿ ಇರುತ್ತೆ. ಆವಾಗ ಒಂದು ಸಿಟಿಯಲ್ಲಿರುವಾಗ ಅದೇ ಟೈಮಲ್ಲಿ ಅದೇ ಡೇಟಲ್ಲಿ ಇನ್ನೊಂದು ಸಿಟಿಯಲ್ಲಿ ಬಿಡ್ತಾರೆ, ಬರೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಟೈಮ್ಗೆ ಹುಷಾರಿಲ್ಲ ಕ್ಲೈಂಟ್ಗೆ, ನಿಮಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಆ ಕಂಡೀಷನ್ಗೆ ಹಿಯರಿಂಗ್ ಅಂತ ಇದೆ. ಅಂದರೆ ನೆಕ್ಸ್ಟ್ ಹಿಯರಿಂಗ್ಲ ಮಾಡುವುದನ್ನ ಬೇಕು ಅಂತ ಮಾಡಿಬಿಟ್ರಿ, ಬೇಕು ಅಂತ ಮಾಡಿದ್ರೆ ಲಾಸ್ಟ್ ನಿಮಗೆ ಎಫೆಕ್ಟ್ ಆಗೋದು. ಕಲ್ತ್ಕೊಳ್ಳೋ ರೀತಿ ಬೇರೆ ಥರ ಇದೆ. ಫಸ್ಟು ಆರಾಮಾಗಿ ಕಲ್ತ್ಕೊಳ್ರಿ, ನಿಧಾನ ಕಲ್ತ್ಕೊಳ್ರಿ, ಕರೆಕ್ಟಾಗಿ ಕಲ್ತ್ಕೊಳ್ರಿ. ಬರೀ ಆಪ್ಷನ್ ಪಿಟಿಷನ್ ಮಾತ್ರ ಅಡ್ವೊಕೇಟ್ ಕೆಲಸ ಇಲ್ಲ, ಅದು ಯಾರು ಬೇಕಂತ ಆಗೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇಸ್ ಹೆಂಗೆ ಕಲ್ತ್ಕೋಬೇಕು ನೋಡ್ಬಿಟ್ಟು ಕ್ಲೀನಾಗಿ ಮಾಡ್ಕೊಳ್ಳಿ. ಏನಪ್ಪ ಇವನು ಅಷ್ಟು ಎಕ್ಸ್ಪೀರಿಯನ್ಸ್, ನನಗೆ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ಮರ ದೊಡ್ಡದೈತೆ, ಒಂದು ಗಾದೈತೆ. ಅದೇ ಥರ ನನ್ನ ಎಕ್ಸ್ಪೀರಿಯನ್ಸ್ಗೆ ನಾನು ಲೈಫ್ಗೆ ಒಂದು 2 ಟೈಮು ನಾನು ತೊಗೊಂಡಿದ್ದೀನಿ. ಯಾಕೆಂದರೆ 5 ಕೇಸ್ ಬಿದ್ದುಬಿಡ್ತೆ ಒಂದು ದಿವಸಕ್ಕೆ, ಎಲ್ಲನೂ ಕ್ರಾಸ್ ಅಂದರೆ ನನ್ನ ಕೈಲಾಗಲ್ಲ. ಯಾಕೆಂದರೆ 5 hour ಬೇಕು, ಒಂದು ಕೇಸ್ಗೆ 1 hour ಆದ್ರೂ 5 hour ಆಯಿತು. 3 o'clock 5 o'clock ಅಂದರೆ 2 hours ಆಯಿತು. ಮಧ್ಯಾಹ್ನ ಬೆಳಗ್ಗೆ ಅಂದರೆ 11ರಿಂದ 2 o'clock, ಬಟ್ 12:30 ಆದಮೇಲೆ ಶುರು ಕೇಸ್ಗಳು. ಸೊ ಅದರಿಂದ ಒಂದು ಕೇಸ್ಗೆ ½ an hour ಲೆಕ್ಕ ಆದ್ರೂ 2.5 hours ಬೇಕು. ನನ್ನ ಕೈಲಿ ಆಗಲ್ಲ ಅಂತೇಳಿ 2 ಕೇಸ್ಗೆ ಅಡ್ಜಸ್ಟ್ಮೆಂಟ್ ತೊಗೊಂಡಿದ್ದೀನಿ. ಆ ಥರ ಬೇಕು ಅಂತ ತೊಗೊಬಿಟ್ರಿ. ನಿಮಗೆ ಆಗಲಿಲ್ಲ, ಆ ಕೇಸ್ ನಡ್ಸೋಕೆ ಅವತ್ತು ಆಗಲಿಲ್ಲ ಅಂತ ಹೇಳಿದ್ಮೇಲೆ ಕರೆಕ್ಟ್ ರೀಸನ್ ಹೇಳಿ ತೊಗೊಳ್ಳಿ, ತಪ್ಪಿಲ್ಲ. ಹಿಯರಿಂಗ್ ಏನಂದರೆ ಬರೋಕ್ಕಾಗಿಲ್ಲ ಅಂತ ಹೇಳಿದ್ಮೇಲೆ ತೊಗೊಳ್ಳಿ. ನಿಮಗೆ ನಿಮ್ಮ ಕ್ಲೈಂಟ್ಗೆ ಹುಷಾರಿಲ್ಲ, ಯಾರಿಗೋ ಒಂದು ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟು, ಸುಮ್ಮನೆ ಜ್ವರ ಯಾವತ್ತು ನೋಡಿದ್ರು EP ಅಷ್ಟೇ, ಜ್ವರ ಅಂತ ಹಾಕಿ. ಈಗ ಜಡ್ಜಿಗಳು ಕೇಳ್ತಾರೆ, EP ನೀವು ಕೊಡೋಕೆ ಮುಂಚೆನೇ ಕೇಳ್ತಾ ಇದ್ದಾರೆ, ಏನು ಹುಷಾರಿಲ್ವಾ, ಎಷ್ಟು ಜನ ಇದ್ದಾರೆ ಆ ಕೇಸ್ಗಳು, 10 ಜನಕ್ಕೆ ಹುಷಾರಿಲ್ವಾ ಅಂತ ಕೇಳ್ತಾರೆ. ಯಾಕೆಂದರೆ ಅವ್ರಿಗೆ ಅಭ್ಯಾಸ ಆಗಿದೆ, ಹಾಕಿ 10 ಜನನೂ ಹುಷಾರಿಲ್ಲ ಅಂತ ಹೇಳಿದ್ರೆ ಇಡೀ ಕಂಟ್ರಿಗೆ ಹುಷಾರಿಲ್ವಾ ನೀವು ಹೇಳಿ ಅಂತ ಕೋರ್ಟ್ಗೆ ಬರೋರು
ಕೇಸ್ ನಡೆಸೋರು ಅಂತ ಹೇಳಿದ್ರೆ ಭಾರಿ ಕಡಿಮೆ. ಕರೆಕ್ಟಾಗಿ ತಿಳ್ಕೊಳ್ಳಿ. ಫಸ್ಟು ಕೇಸ್ ಹೆಂಗೆ ನಡೆಸೋದು ಅಂತ ಕಲ್ತ್ಕೊಳ್ಳಿ. ಆರಾಮಾಗಿ ಕಲ್ತ್ಕೋಬೋದು. ಕಲ್ತ್ಕೊಂಡ್ರೆ ಆಟೋಮೆಟಿಕಾಗಿ ನೀವು ಮೇಲೆ ಬರ್ತೀರಾ. ನಿಮ್ಮ ಕೈಯಲ್ಲಿ ನಿಮ್ಮ ಪರ್ಸ್ನಲ್ ಆಗಿ ಯಾವ ಕೆಲಸ ತಗೊಳ್ತೀರೋ ಆವಾಗಿಂದ ನೀವು ಗ್ರೋತ್ ಸ್ಟಾರ್ಟು. ನೀವು ಬೇರೆಯವ್ರ ಹತ್ರ ಕೆಲಸ ಮಾಡ್ತಾಯಿದ್ರೆ ಇರುತ್ತೆ, ನಿಮ್ಮ ಕಮಿಟ್ಮೆಂಟ್ ಇರುತ್ತೆ, ಯಾವಕ್ಕೆ ಇಲ್ಲ ಅಂತ ಹೇಳಲ್ಲ. ಅವಾಗ ಕಲ್ತ್ಕೋಬೋದು. ಬಟ್ ಎಷ್ಟು ಜನ ಕಲ್ತ್ಕೊಳ್ತಾರೆ ಅಂದರೆ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಕಡಿಮೆ. ಅಂದರೆ 100%ಗೆ 90% ಕಡಿಮೆ. 10% ಜನ ಕಲ್ತ್ಕೊಳ್ತಾರೆ. ನೀವಾಗೆ ಯಾವಾಗ ನಿಮಗೆ ಅಂತ ಒಂದು ಕೇಸ್ ಬಂದಮೇಲೆ ಪಕ್ಕ ಬರುತ್ತೆ. ಇದು ನನಗೆ ಒಂದು ಜಡ್ಜಿ ಹೇಳಿದ್ರು ಕೊಟ್ಟರು. ಯಾವಾಗ ಕೇಸ್ ನಡೆಸ್ತಾರೋ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ನಾನು ಹೇಳಿದೆ 3 yearsಯಿಂದ. ಸರ್ ಯಾವತ್ತಿಂದ ನೀವು ಪರ್ಸ್ನಲ್ ಆಗಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಸರ್ ನಾನು ಆವತ್ತಿಂದ ಪರ್ಸ್ನಲ್ಲು, ನನಗೆ ಇಷ್ಟ ಬರೋಕ್ಕೆ ಅದಕ್ಕಿಂತ ಬಂದೆ. ಕೇಸ್ ನಡೆಸ್ಬೇಕಂತ ಯಾರು ಕ್ಲೈಂಟ್ಗೆ ನಂಬಿಕೊಂಡು ಕೊಡ್ತಾರೆ ಸರ್, ನಾನೇ ಖರ್ಚು ಮಾಡ್ಕೊಂಡು ನಾನೇ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಸರ್ ನೀವು ಮುಂದಕ್ಕೆ ಚೆನ್ನಾಗಿ ಬರ್ತೀರಾ. ಯಾರೋ ಒಬ್ಬ ಅವನಾಗಿ ಪರ್ಸ್ನಲ್ ಆಗಿ ತಗೊಳ್ತಾ ಇರೋ ಕೇಸು ಗ್ರೇಟ್ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ. ಅಂದರೆ ನಾನು ಇಂಪ್ರೂವ್ಮೆಂಟ್ ಇಲ್ಲ, ನಾನು ತುಂಬ ಗ್ರೋತ್ ಆಗಿನಿ ಅಂತ ಹೇಳ್ತಲ್ಲ. ಒಬ್ಬರು ಜೂನಿಯರ್ ಅಡ್ವೊಕೇಟ್ ಆಗಿ ನೀವು ಕಲ್ತ್ಕೋಬೇಕು ತುಂಬ ಇದೆ. ಇದು ಸಮುದ್ರ. ಕಲ್ತ್ಕೊಂಡಿದೆ ಅಂತ ಯಾರೂ ಹೇಳೋಕ್ಕಲ್ಲ. ಇಡೀ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿ ಹೈಯೆಸ್ಟ್ ಟಾಪ್ ಮೋಸ್ಟ್ ಆಗಿರಲಿ, ಅವರು ಒಂದು ಶೋ ತೋರಿಸ್ಕೊಂಡು ಆಫೀಸ್ ತೋರಿಸ್ಕೊಂಡು ಎಷ್ಟು ಜನ ಇದ್ದಾರೆ ತೋರಿಸ್ಕೊಂಡು ನನ್ನ ಹಿಂದೆ 10 ಜನ ಇದ್ದಾರೆ ತೋರಿಸ್ಕೊಂಡು ಫೀಸ್ ಕೇಳ್ಬೋದು ಅಷ್ಟೇ. ಕೇಸ್ ನಡೆಸೋದು ನಾನು ಒಂದು 8 years ಇರುತ್ತೆ. ಮುಂಚೆ ಅಪಿಯರ್ ಆಗಿದ್ದೀನಿ. ಅವಾಗ ಫಸ್ಟು ನನ್ನ ಕೇಸು ನನ್ನ ಪರ್ಸನಲ್ ಕೇಸು. ಅಂದರೆ ನಾನು ಅಪಿಯರ್ ಆಗ್ತೇನೆ, ನಾನೇ ಕೇಸ್ ತೊಗೊಳ್ತಾ ಇದ್ದೀನಿ. ಆಸ್ ಅ ಕ್ಲೈಂಟ್ ಆ್ಯಕ್ಚುಲಿ ಡೈವರ್ಸು ಎಂತಿ ಹಾಕಿದ್ದಾರೆ. ನಾನು ರೆಪ್ರೆಸೆಂಟ್ ಮಾಡ್ತಾರೆ ಹಸ್ಬೆಂಡ್ಗೆ. ಆ ಥರ ಇರುವಾಗ ಹಸ್ಬೆಂಡ್ ಆಲ್ರೆಡಿ ಡೈವರ್ಸ್ ತೊಗೊಂಡಿದ್ದಾರೆ. ಎಂತಿ ಸೆಪ್ರೇಟ್ ಆಗಿ ಬೇಕೋ ಅಂತ ಹಾಕಿದ್ದಾರೆ. ಅವರು ಆಪೋಸಿಟ್ ಬಂದಿರೋರು ತುಂಬ ದೊಡ್ಡವರು, ಅಡ್ವೊಕೇಟು, ಎಕ್ಸ್ಪೀರಿಯೆನ್ಸು, ಎಲ್ಲ ಏಜ್ ಆಗಿರೋರಿಲ್ಲ. ನನ್ನ ಮುಂದೆ ಯಾರಪ್ಪ ನೆನ್ನೆ ಮನೆ ಎನ್ರೋಲ್ಮೆಂಟ್ ಮಾಡಿ ಅವ್ರ ಮಾತು ನೆನ್ನೆ ಮನೆ ಎನ್ರೋಲ್ಮೆಂಟ್ ನನ್ನ ಮುಂದೆ ಬಂದಿದ್ಯಾ ಅಂತ ಕೇಳಿದ್ರು. ಸರ್ ನಾನು ಕಲಿಬೇಕು ಬಂದಿದ್ದೀನಿ, ಅದು ಏನೇ ಆಗಲಿ ಪರವಾಗಿಲ್ಲ ಅಂತ ಹೇಳಿದೆ. ಆಯ್ತಮ್ಮ ಅಂತ ಜಡ್ಜ್ಮೆಂಟ್ ಕೊಟ್ಟರು, ಎಲ್ಲ ಆಯಿತು, ಮುಗೀತು. ನನ್ನ ಕೆಲಸ ನಾನು ಮಾಡಿದ್ದೀನಿ. ಜಡ್ಜ್ಮೆಂಟು ನಮ್ಮ ಪರವಾಗಿ ಬಂತು. ನಾನು ಹೇಳ್ತಾ ಇಲ್ಲ ನಾನೇ ಮಾಡ್ತೀನಿ ಅಂತ, ನಾನು ಕೆಲಸ ಮಾಡ್ತೀನಿ ಅಷ್ಟೇ. ಅಂದರೆ ನಾನು ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ತೀನಿ. ಅದು ನನಗೆ ಬರುತ್ತೆ, ಇಲ್ಲ ಆಪೋಸಿಟ್ ಬರೋಕ್ಕೆ ಹೇಳ್ತಾ ಇಲ್ಲ. ಮಾಡಿರುವಾಗ ಆ ಸೀನಿಯರ್ ಅವ್ರು ಬಂದರು. ನೀವು ಹೊಸಬ್ರು, ಅದಕ್ಕೆ ಏನು ಬಿಟ್ಕೊಡಿದ್ದೀನಿ, ಯಾಕೆಂದರೆ ನೀವು ಸೋದೋದ್ರೆ ನಿಮಗೆ ಅಂದರೆ ತಪ್ಪಾಗುತ್ತೆ, ನಿಮಗೆ ಮತ್ತೆ ಬೆಳೆಯಲ್ಲ, ಅದಕ್ಕೆ ಬಿಟ್ಕೊಟ್ಟಿದ್ದೀನಿ ಹೋಗಪ್ಪ ಅಂತ ಹೇಳಿದ್ರು. ಯಾರು ಸೋಲೋರಿಲ್ಲ, ಯಾರು ಗೆಲ್ಲೋರಿಲ್ಲ. ನಿಮ್ಮ ಕೆಲಸ ನೀವು ಮಾಡಿ ಅಷ್ಟೇ. ನಾನು ಹೇಳ್ತಾ ಇರೋದು ಇದು ತುಂಬ ಒಳ್ಳೆಯದು. ನಿಮ್ಮ ಕೆಲಸ ನೀವು ಮಾಡಿ ತುಂಬ ಮೇಲೆ ಬರ್ತಾರೆ. ಥ್ಯಾಂಕ್ ಯು.